ಓಕೆ ಫ್ರೆಂಡ್ಸ್, ಈ ಮುಂಚೆ ತಾನೇ ಪಾರ್ಟ್ಸ್ 1 ಅಂತಂದು ಒಂದು ವಿಡಿಯೋ ಆಗಿದೆ. ವಿಂಡೋಸ್ 7 ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಬೇಕಂತಂದು ಅದು 100% ಆಗಿದ್ದಾಗ ಒಂದು ಸಲ ರಿಸ್ಟಾರ್ಟ್ ಆಗ್ತೈತಿ ಪಿ ಸಿ. ರಿಸ್ಟಾರ್ಟ್ ಆಗಿ ನೆಕ್ಸ್ಟ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಈ ಥರ ಪೇಜ್ ಓಪನ್ ಆಗುತ್ತೆ. ನೇಮ್ ಕೊಡಬೇಕು, ಯೂಸರ್ ನೇಮ್ ನೀವು ಏನಾದರೂ ಕೊಡ್ಬೋದು. ನಾನು ಇವಾಗ ನಮ್ಮ ಶಾಪ್ ನೇಮ್ ಬೃಂದಾ ಅಂತ ಕೊಡ್ತೇನೆ. ನೆಕ್ಸ್ಟ್ ಹೊಡಿಬೇಕು. ಆಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳ್ತದೆ, ಪಾಸ್ವರ್ಡ್ ಹಾಕ್ಕೋಬೋದು. ಪಾಸ್ವರ್ಡ್ ಬೇಡ ಅಂದರೆ ಹಾಗೆ ಸುಮ್ಮನೆ ನೆಕ್ಸ್ಟ್ ಅಂತ ಸ್ಕಿಪ್ ಮಾಡ್ಬೋದು. ಇಲ್ಲಿ ಆಸ್ಕ್ ಮೀ ಲೆಟರ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ನಿಮ್ಮದು ಟೈಮ್ ಝೋನ್ ಅಂತಂದು ಇರ್ತೈತಲ್ಲ, ಕೋಲ್ಕತ್ತಾ ಚೆನ್ನೈ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿದೆ ನೋಡಿ, UTC 5:30 ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನ್ಯೂ ಡೆಲ್ಲಿ ಅಂತಂದಿದೆಯಲ್ಲ, ಅದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಹೊರಡ್ರಿ. ಫ್ಯೂ ಮಿನಿಟ್ಸ್, 1-2 ನಿಮಿಷ ವೇಟ್ ಮಾಡ್ಬೇಕು ರೀ. ಅದೆಲ್ಲ ಲೋಡ್ ಆಗ್ಬೇಕಲ್ಲ, ಫೈನಲೈಸಿಂಗ್ ಆಗ್ತೈತಿ ಸೆಟ್ಟಿಂಗ್ಸ್ ಎಲ್ಲ. ಅದೇ ಥರನಾಗಿ ಇವ್ರದ್ದು ಡೆಸ್ಕ್ಟಾಪ್ ಏನೈತಲ್ಲ ಪ್ರಿಪೇರಿಂಗ್ ಆಗಿದೆ. ಒಂದು ಸಲ ಪಿ ಸಿ ಶಟ್ ಆಗಿ ಆನ್ ಆಗುತ್ತೆ. ವೆಲ್ಕಮ್, ಯುವರ್ ಡೆಸ್ಕ್ಟಾಪ್ ಈಸ್ ರೆಡಿ. ಇನ್ಸ್ಟಾಲೇಷನ್ ಸಕ್ಸಸ್ ಆಗಿದೆ ವಿಂಡೋಸ್ 7. ಇವಾಗ ನಿಮ್ಮದು ಡೆಸ್ಕ್ಟಾಪ್ ಆನ್ ಆಯಿತು. ಆಮೇಲೆ ಐಕಾನ್ಸ್ ಎಲ್ಲ ಬೇಕಲ್ಲ ಇದ್ರದ್ದು, ಡೆಸ್ಕ್ಟಾಪ್ ಐಕಾನ್ಸ್ನ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅಂತ ಓಕೆ ಹೊಡ್ರಿ. ಐಕಾನ್ಸ್ ಎಲ್ಲ ಮೇಲೆ ಡೆಸ್ಕ್ಟಾಪ್ ಮೇಲ್ಗಡೆ ಬಂದು ಓಕೆ. ಯುವರ್ ವಿಂಡೋಸ್ 7 ಈ ಸೆಟಪ್ ಈಸ್ ಕಂಪ್ಲೀಟ್. ಈ ನೆಕ್ಸ್ಟ್ ಪ್ರೊಸೆಸ್ ಏನೈತಲ್ಲ, ಬೇಸಿಕ್ ಎಲ್ಲ ಇನ್ಸ್ಟಾಲೇಷನ್ ಮಾಡಬೇಕು ರೀ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.